ಫಸ್ಟ್ ಡಿಸೈನ್ ಸೆಲೆಕ್ಟ್, ನೆಕ್ಸ್ಟ್ ಸರ್ಚ್ ಕೊಡಿ. ಇದು ಪಿ ತಾನೆ, ಇದು ಹೊತ್ತು ಬಿಟ್ಟು ಸರ್ ಫಸ್ಟ್ ಇದು ಇವಾಗ ರೊಟೇಟ್ ಸರ್ಚ್ ಒಂದ್ಸರಿ ಒತ್ತಿ ಸರ್ಚ್ ರಿಪೀಟ್. ಯಾವುದು ಓದ್ಬೇಕು? ಪಿ ಹೊತ್ತು ಬಿಟ್ಟು ಸರ್ಚ್ ಮಾಡಬೇಕು. ನಮ್ಮ ಡೈರೆಕ್ಷನ್ ಬರೋವರೆಗೂ ಪಿ ಒಂದ್ಸರಿ ಪಿ ಒತ್ತಬೇಕು, ಸರ್ಚ್ ಕೊಡಿ. ಇವಾಗ ಅದನ್ನ ಒತ್ಬಿಟ್ಟು ಸರ್ಚ್ ಒತ್ತಬೇಕು, ಅಂದರೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಇದು ಒತ್ಬಿಟ್ಟು ಆಮೇಲೆ ಸರ್ಚ್ ಕೊಡಿ. ನೋಡಿ ಇವಾಗ ಇದು ಒತ್ಬಿಟ್ಟು ಸರ್ಚ್, ಇದು ಒತ್ಬಿಟ್ಟು ಸರ್ಚ್, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ಅದು ಒತ್ತಬೇಕು, ಆಮೇಲೆ ನೆಕ್ಸ್ಟ್ ಇದು ಒತ್ತಬೇಕು. ಡೈರೆಕ್ಷನ್ ರೊಟೇಷನ್ ಚೇಂಜ್, ನಮ್ಮ ಡೈರೆಕ್ಷನ್ ಬಂತು. ನೆಕ್ಸ್ಟ್ ಸ್ಟೆಪ್ ಕಲರ್, ಮೂರನೇದ್ದು. ಇವಾಗ ಒಂದು ಹಾಗೆ ಇರುತ್ತೆ, 3 ಕಲರ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಹಾಕಿ. ಅದು ಉನ್ನೋಣ ಈ ಕಲರ್లో ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ರೆಡ್ ಇದೆ, ಅದಕ್ಕೆ ಯಾವ ಹಾಕೋಣ? ಗ್ರೀನ್ ಇಲ್ಲ, ರೆಡ್ ಹಾಕಿ. ಇಲ್ಲಿ ರೆಡ್ ಇದೆ ಅಲ್ಲ, ಒಂದಲ್ಲಿ ರೆಡ್ ಇಲ್ಲ 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 ಒಂದರಲ್ಲಿ ಇಲ್ಲಿ ಆ ಕಲರ್ ಇದೆ. ನಾನು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಬೇಡಿ, ಅಲ್ಲಿ ಯಾವುದಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿ. ರೆಡ್ ಕಲರ್ 4ನೇದರಲ್ಲಿ ಇದೆ, ಅಲ್ಲಿ 4ನೇ ಕಲರ್ ಆಪ್ಷನ್ ಮಾಡಬೇಕು ಅಷ್ಟೇ. ಇದು ಬಂದು ರೆಡ್, ಸೆಂಟ್ರಲ್ಲಿ ಬಂದು 12 ನಂಬರ್ ಜರಿ, 7 ಅಂದರೆ ಇಲ್ಲಿ ಆ ಕಲರ್ ಇದೆ. ಇದು ಇಲ್ಲಿ ಇದು ನೀಡಲ್ ನೋಡಿಬಿಟ್ಟು ಇಲ್ಲಿ ಕಲರ್ ನೋಡ್ಬೇಕು, ಯಾವುದನ್ನ ಬಟನ್ ಒತ್ತಬೇಕು. ಇಲ್ಲಿ ರೆಡ್ 4th ಅಲ್ಲಿ ಇದೆಯಲ್ಲ, 4th ಅಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಡಾಟ್ ಇರೋದು ಇದು ಬರುತ್ತೆ ರೆಡ್. ಮತ್ತೆ ಇದು ಒಂದು ಇದನ್ನು ಅದೇ ರೆಡ್ ಇರಲಿ ಬಿಡಿ, ಅದೇ ರೆಡ್ ಇರಲಿಲ್ಲ, ಹೂವಾನೆ. 4th ಎಲ್ಲ ರೆಡ್ ಇದೆ. ಅಂದರೆ ಇಲ್ಲಿ ಯಾವ ಕಲರ್ ಹಾಕಿದಿರ್ತಾರ ಅದನ್ನ ನೋಡಿಬಿಟ್ಟು ಇಲ್ಲಿ ಇದು ಬಟನ್ ಅಷ್ಟೇ, ಇದು ನಂಬರ್ಸ್ ಮಾತ್ರ ನೋಡ್ಕೋಬೇಕು, ನಂಬರ್ ಅಷ್ಟೇ. ನೆಕ್ಸ್ಟ್ 4th ಆಪ್ಷನ್, ಫ್ರೇಮ್ ಸೆಂಟರ್ ಯೆಲ್ಲೋ ಕಲರ್ ಬಾಕ್ಸ್. ಇಲ್ಲ ಇಲ್ಲ ಅದು ಮಾರ್ಕಿಂಗ್ ಕೊಟ್ಟಿರೋ, ಟ್ರೇಸಿಂಗ್ ಕೊಟ್ಟಿರೋದು ಇದು. ಇದಲ್ಲ, ಇದು ಮೇಲ್ಗಡೆ ಇರ್ಬೇಕು ಸೆಂಟರ್ ಮಾಡೋಕ್ಕೆ. ಫ್ರೇಮ್ ಸೆಂಟರ್ ಅದು, ಇದು ಬರೀ ಟ್ರೇಸಿಂಗ್, ಡಿಸೈನ್ ಟ್ರೇಸಿಂಗ್ ಆಗ್ತಾ ಇದೆ. ಇದನ್ನು ಒತ್ತಿದ್ರೆ ಡಿಸೈನ್ ಟ್ರೇಸಿಂಗು, ಇದು ಡಿಸೈನ್ ಟ್ರೇಸಿಂಗು. ಇದು ಸ್ಕ್ವೇರ್ ತೋರಿಸುತ್ತೆ, ಇದು ಒಳಗಡೆ ತೋರಿಸುತ್ತೆ. ಹಾಂ, ಅದನ್ನು ಒತ್ತಿಬಿಟ್ಟು ರೈಟ್ ಅಷ್ಟೇ ಕೊಡೋದು. ಇಲ್ಲಿ ಮಾರ್ಕ್ ಮಾಡಬೇಕಿತ್ತಲ್ವಾ? ಮಾರ್ಕ್ ಮಾಡಬೇಡಿ, ಹಾಗೆ ಓಡಿಸಿ ನೋಡೋಣ, ಡೈರೆಕ್ಟಾಗಿ ಓಡಿಸಿ. ಇವಾಗ ಇದು ಇಲ್ಲಿ ಇದೆ, ಇದನ್ನೇ ಮುಂದ್ಗಡೆ ತಗೋಬೇಕು, ಫ್ರೇಮನ್ನು ಜರಿಸ್ಬೇಕು ಒಂದು ಸೈಡ್. ಇಲ್ಲಿ ಆ ಕಡೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದ್ಸರಿ ಹೇಳೋದನ್ನು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ವೈಟ್ ಕಲರ್ ಇದ್ದಾಗ ಅಷ್ಟೇ ರನ್ನಿಂಗು. ಈ ಥರ ರೆಡ್ ಇದ್ದರೆ ರನ್ನಿಂಗ್ ಮಾಡಲ್ಲ. ಈ ಥರ ವೈಟ್ ಇದ್ದರೆ, ಫ್ರೇಮ್ ವೈಟ್ ಇದ್ದರೆ ಅಷ್ಟೇ ಸ್ಟಾರ್ಟ್ ಮಾಡ್ಬೋದು ಡಿಸೈನು. ಇಲ್ಲಿ ವೈಟ್ ಕಲರ್ ಇದ್ದಾಗ ಕರೆಕ್ಟ್ ಇದೆ ಅದು. ಅಲ್ಲಲ್ಲ, ಇದನ್ನ ಸ್ವಲ್ಪ ಮೇಲೆ ಬರಲಿ ಅಂತ ಡಿಸೈನ್ ಇಲ್ಲಿಂದ ಬಂದ್ಬಿಡುತ್ತಲ್ಲ. ಇವಾಗ ಇಲ್ಲಿಂದ ತಾನೇ ಸ್ಟಾರ್ಟ್ ಆಗೋದು, ಇಲ್ಲಿವರೆಗೂ ಬರುತ್ತೆ ಡಿಸೈನ್. ಅದೇ ಇಂಚೂರು ಮೇಲೆ ಬಂದು 4 ಇಂಚ್ ಇರಲೇಬೇಕು. 4 ಇಂಚ್ ಇಲ್ಲ 3 ಇಂಚ್ ಸಾಕು. ಹಿಂದೆ ಬ್ಯಾಕು ಅಷ್ಟಾಯ್ತು. ಇವಾಗ ಡಿಸೈನ್ ಟ್ರೇಸಿಂಗ್ ಕೊಡಿ, ನೀಡಲ್ ಡೌನ್ ಮಾಡಿ. ಅದು ಯಾವುದು ಮಾಡಲಿ? ಎಷ್ಟು ನಂಬರ್ ಇದೆ ಅಲ್ಲಿ? ಇಲ್ಲಿ ನೋಡಿ, 8 ಡೌನ್ ಮಾಡಿ. ಅವಾಗಲೇ ಮಾಡ್ತೀವಲ್ಲ, ಈ ಥರ ಹಿಡಿದ್ಬಿಟ್ಟು ಪ್ರೆಸ್ ಮಾಡಬೇಕು ಕೆಳಗಡೆ. ಅದು ಪ್ರೆಸ್ ಮಾಡಿ ಕರೆಕ್ಟಾಗಿ, ಟೈಟಾಗಿ ಮಾಡಿ. ಒಂದು ಕೈಲಿಂದ ಕೆಳಗಡೆ ಇಡಿ. ಹಾಂ, ಇವಾಗ ಡಿಸೈನ್ ಟ್ರೇಸಿಂಗ್ ಯೆಲ್ಲೋ ಕಲರ್ ಬಾಕ್ಸ್ ಇತ್ತು. ಇದನ್ನ ಹತ್ತಿರ ಡಿಸೈನ್ ಟ್ರೇಸು, ಇದನ್ನ ಹೊತ್ಬಿಟ್ಟು ರೈಟ್ ಕೊಡಿ. ಅದೇ ಹಾಂ, ಆ ಡಿಸೈನ್ ಟ್ರೇಸಿಂಗ್ ಅದು. ಹಾಂ, ಅಂದರೆ ಎಷ್ಟು ಜಾಗದಲ್ಲಿ ಹೊಡುತ್ತೆ. ಇಲ್ಲಿ ಸ್ಕ್ವೇರ್ ತೋರಿಸುತ್ತೆ ಇದು. ಇನ್ನು ಚೂರು ಆ ಕಡೆ ಬೇಕು ಅಂದರೆ ಈಗ ಇನ್ನು ಆ ಕಡೆ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಪಾಯಿಂಟನ್ನು ಆ ಸೈಡ್ ಧರಿಸ್ಕೋಬೇಕಷ್ಟೇ. ಇಲ್ಲಿ ಬಂದು ನಿಲ್ಲುತ್ತಲ್ಲ, ಇದನ್ನೇ
ಆ ಸೈಡ್ ಹಿಂಗೆ ಜರ್ಸ್ಕೋಬೋದು. ಅದೇ ಅದೇ ನನ್ನ ಕಡೆ ಆದರೆ ರೆಡ್ ಕಲರ್ ಬರೋರು ಇಲ್ಲ. ಇಲ್ಲ ಈ ಕಡೆ. ರೈಟ್, ಇಲ್ಲಿ ಗ್ಯಾಪ್ ಬೇಕೇ ಬೇಕಲ್ಲ, ಮತ್ತೆ ಇಲ್ಲಿ ಬಟ್ಟೆ ಇಲ್ಲ ಅಂದರೆ ಹೌದು. ಅದಕ್ಕೆ ಸೆಂಟ್ರ್ ಮಾಡಿರೋದು. ಇಷ್ಟಿದ್ರೆ ಸಾಕು. ಇಲ್ಲಿ ಬಟ್ಟೆ ಜಾಸ್ತಿ ಇದ್ದಾಗೆ ಸ್ವಲ್ಪ ಸೆಂಟ್ರ್. ಇಲ್ಲಿ ನೋಡಿ, ಅದೇ ಆ ಮಾರ್ಕ್ ಹಾಕೊಂಡ್ರೆ ನಮ್ಗೆ ಅಡ್ಜಸ್ಟ್ ಆಗೋದು. ಇಲ್ಲಿ ಮಾರ್ಕ್ ಸೆಂಟರ್ ತೋರಿಸುತ್ತೆ ಇದು. ಅದು ಇದು ಫ್ರೇಮ್ ಸೆನ್ಸರ್ அப்படியே ஏசின் பீக்கத் ಅವ್ರ ಕಡೆ ಇರುತ್ತೆ. ಅಟ್ಲೇಸ್ ಕೊಂಟ್ರೆಸ್ ಅಕದ ಅದು ಏಕುಂಡನು ಇಬ್ರು ಸುಸ್ತ. ಆಯ್ತಾ, ನೆಕ್ಸ್ಟ್ ಎಕ್ಸಿಟ್. ಹಾಗೆ ಓಡಿಸೋದು. ನಿಮಗೆ ನೋಡಿ ಚೆಕ್ ಮಾಡಬೇಕಂದ್ರೆ ನಿಮಗೆ ಲೆಂತ್ ಬಿಡ್ತು ಇದನ್ನು ಬೇಕು, ಒಳಗಿಂದ ಒಳಗೆ ಲೆಂತ್ ಬಿಡ್ತು ಚೆಕ್ ಮಾಡ್ಬೇಕಂದ್ರೆ ಪ್ಲಸ್ ಆರ್ ಮೈನಸ್ ಯಾವ ಥರ ಓಡುತ್ತೆ ಅಂತ ತೋರಿಸುತ್ತೆ. ಡೈರೆಕ್ಟ್ ರನ್ನಿಂಗೇ ಬರುತ್ತೆ ಇದು, ಅದರ ಸ್ಟಿಚಿಂಗ್ ಬೀಳಲ್ಲ ಇದು. ಡೈರೆಕ್ಟ್ ರನ್ನಿಂಗು. ಡೈರೆಕ್ಟ್ ರನ್ನಿಂಗ್ ಇದಾಗ ಏನು ಮಾಡಬೇಕು, ಎಕ್ಸಿಟ್ ಕೊಟ್ಟು ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ಬೇಕು. ಅವಾಗ ಇಲ್ಲಿ ಇದ್ದಾಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಕಡಿಮೆ ಮಾಡ್ಕೋಬೋದು ನಾವು. ಬಿಡ್ತು ಜಾಸ್ತಿ ಇಟ್ಕೋಬೇಕು. 110 ಲಾಕ್ ಮಾಡಿಬಿಟ್ಟು ಡಿಸೈನ್ ಲಾಕ್ ಮಾಡಿಬಿಟ್ಟು ಬಿಡ್ತು ಜಾಸ್ತಿ ಮಾಡ್ತೀನಿ. ಡೈರೆಕ್ಟ್ ಫೋರ್ತ್ ಆಪ್ಷನ್. ಇವಾಗ ಫೋರ್ತ್ ಆಪ್ಷನ್ ಹೋಗ್ಬಿಟ್ಟು ಡೈರೆಕ್ಟ್ ಒಂದು ಕಲರ್ ಥ್ರೆಡ್ ಮೂವ್ ಮಾಡ್ತೀನಿ ನಾನು. ಲಾಕ್ ಓಪನ್ ಮಾಡಿಬಿಟ್ಟು ಒಂದು ಕಲರ್ ಥ್ರೆಡ್ ಅಂದರೆ ಒಂದು ಥ್ರೆಡ್ ಮುಂದೆ, ಒಂದು ಸ್ಟೆಪ್ ಮುಂದೆ ಥ್ರೆಡ್, ಎರಡು ಒಂದೇ ಥರ ನೋಡೋದು ಇದು. ಅವಾಗ ಏನು ಮಾಡಬೇಕು, ಎಕ್ಸಿಟ್ ಕೊಟ್ಟು ಗೋ ಟು ಸ್ಟಾರ್ಟಿಂಗ್ ಪಾಯಿಂಟು. ಇದು ನೀಡಲ್ ಡೌನ್ ಇರೋದು ಮೇಲ್ಗಡೆ ಮಾಡಬೇಕು. 100 ಪ್ರೆಸ್ ಮಾಡಿದರೆ ಡಿಸೈನ್ ಮೇಲ್ಗಡೆ ಹೋಗುತ್ತೆ ಅದು. ಅವಾಗ ಸ್ಟಾರ್ಟ್ ಹೋಗ್ಬೇಕು ಅಷ್ಟೇ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಬರುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಮತ್ತೆ ಮುಂದೆ ಹಿಂಗೆ ಮೂಮೆಂಟ್